ನಮ್ಮ ಮಿಸಸ್ ಹತ್ರ ಒಂದು ಒಡವೆ ತಗೊಂಡೋಗಿ ಅದನ್ನ ಬ್ಯಾಂಕಲ್ಲಿ ಇಟ್ಟು ಅದರಿಂದ ಖರೀದಿ ಮಾಡಿದ್ದು ಒಂದೇ ಒಂದು ಮೇಕೆಯನ್ನು. ಇದು ಇಲ್ಲ ನಾನು ಮಾಡ್ತಾ ಇರೋ ತಪ್ಪು, ರೈತರಿಗೆ ನಾನು ಮೋಸ ಮಾಡೋದಂಗೆ ಆಗುತ್ತೆ ಅಂತೇಳಿ ಸಂಪೂರ್ಣವಾಗಿ ತೆಗೆದುಬಿಟ್ಟೆ. ಆರಾಮ ಬೆಳ್ಕೊಂಡು ಹೋಗ್ತವೆ ಮರಿಗಳು. ನಮ್ಮ 3 ತಿಂಗಳಲ್ಲಿ 22-23 kg ಕ್ರಾಸ್ ಆಗ್ಬಿಡುತ್ತೆ ಮರಿ ತೂಕ. ಇನ್ನು ಕಲರ್ ವೈಸ್ ಸುಮಾರು ಜನದ ತಪ್ಪು ತಿಳ್ಕೊಂಡಿರೋದೇನು ಅಂತಂದ್ರೆ ಬ್ಲ್ಯಾಕ್ ಕಲರ್ ಬಂದ್ರೆ ಮಾತ್ರ ಬೀಟಲ್ ಅಂತ. ತುಂಬಾ ಆರೋಗ್ಯವಾಗಿ ಓಡಾಡ್ತಾ ಇರ್ತದೆ, ತುಂಬಾ ಕೊಬ್ಬಿರುತ್ತೆ, ತುಂಬಾ ಚೆನ್ನಾಗಿ ಓಡಾಡ್ತಾ ಇರ್ತದೆ. ಸಡನ್ ಡೆತ್ ನಿಮ್ ಮುಂದೆ ಬರ್ತದೆ, ಒದಾಡ್ಕೊಂಡು ಸತ್ತೋಗುತ್ತೆ. ಸರ್ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಅನಿಲ್ ಕುಮಾರ್ ಅಂತ ನನ್ನ ಹೆಸರು. ನಮ್ಮದು ಫಾರಂ ಲೊಕೇಟ್ ಆಗಿರೋದು ದೊಡ್ಡಬಳ್ಳಾಪುರ ತಾಲೂಕು, ಮೆಳೆಕೋಟೆ ಕ್ರಾಸ್ ಹತ್ರ, ಚೋಗೊಂಡಳ್ಳಿ ಗ್ರಾಮದ ಹತ್ರ AS ಗೋಟ್ ಫಾರಂ ಅಂತೇಳಿ ನಮ್ಮದು ಫಾರಂ. ನಾನು ಬೀಟಲ್ ಸಾಕಣೆ ಮಾಡ್ತಾ ಇದ್ದೀನಿ. ಸುಮಾರು 14 ವರ್ಷದಿಂದ ಬೀಟಲನ್ನು ಮಾತ್ರ, ಪ್ರಾಪರಾಗಿ ಪ್ಯೂರ್ ಬ್ರೀಡ್ ಬೀಟಲನ್ನು ಮಾತ್ರ ಸಾಕಣೆ ಮಾಡ್ತಾ ಇದ್ದೀವಿ. ಬೇರೆ ಯಾವುದೇ ಕ್ರಾಸ್ ಬ್ರೀಡ್ಸು ಅಥವಾ ಬೇರೆ ಬೇರೆ ತಳಿಗಳನ್ನ ನಾವು ಸಾಕಾಣಿಕೆ ಮಾಡ್ತಾ ಇಲ್ಲ ಸರ್. ಈಗ ಆಲ್ಮೋಸ್ಟ್ ಎಲ್ಲರೂ ಈಗ ಕೆಂಗೂರಿ ಅಂತ ಸಾಕ್ತಾರೆ, ಕೆಲವೊಬ್ರು ಈ ಲೋಕಲ್ ಮೇಕೆಗಳನ್ನು ಸಾಕ್ತಾರೆ. ನೀವು ಯಾಕೆ ಈ ಬೀಟಲ್ ಸಾಕಿದ್ರಿ? ಬೀಟಲ್ ಯಾಕೆ ಸಾಕಬೇಕು? ಬೀಟಲ್ಲೇ ಸಾಕೋದಕ್ಕೆ ಕಾರಣ ಹೇಳ್ತಾನೆ. ಅದಕ್ಕೆ ಮುಂಚೆ ಬೇರೆ ತಳಿಗಳು ಯಾಕೆ ಸಾಕಬಾರ್ದು ಅನ್ನೋದನ್ನು ಹೇಳ್ತಾನೆ. ಈಗ ನೀವು ಕೇಳಿದ್ರೆ ಕೆಂಗೂರಿ ಸಾಕಬಾರ್ದು ಸರ್ ಅಂತ ಕೇಳಿದ್ರೆ, ಕೆಂಗೂರಿ ಅನ್ನೋದು ತಳಿ ಬಂದು ಒಳ್ಳೆ ತಳಿನೇ. ಅದು ಕೆಂಗೂರಿ ಆಗ್ಬೋದು, ಅಥವಾ ಎಳಗ ಆಗ್ಬೋದು, ಅಥವಾ ಡಾರ್ಪರ್ ಆಗ್ಬೋದು, ಇನ್ನೊಂದು ತಳಿಗಳು ಬೇರೆ ಬೇರೆ ತಳಿಗಳಿದಾವಲ್ಲ ಕುರಿಗಳಲ್ಲಿ ಎಲ್ಲ ಒಳ್ಳೊಳ್ಳೆ ತಳಿಗಳಿದ್ದಾವೆ. ಅಫ್ಕೋರ್ಸ್ ಒಳ್ಳೆ ತಳಿ ಅಂತೂ ಇದ್ದಾವೆ. ಬಟ್ ಅದನ್ನು ಸಾಕೋದ್ರಿಂದ ಏನಾಗುತ್ತೆ, ನಮಗೆ ಆರ್ಥಿಕವಾಗಿ ಅಷ್ಟು ಲಾಭದಾಯಕ ಇರಲ್ಲ. ಕಾರಣ ಏನು ಅಂದರೆ ಸಿಂಗಲ್ ಕಿಟ್ ಕೊಡ್ತಾವೆ ಅವು. ನಾವು ಯಾವುದೇ ಜಾತಿಯ ಕುರಿ ತೊಗೊಂಡಾಗ ನಿಮ್ಗೆ ಒಂದೊಂದೇ ಮರಿ ಬರೋದು. ನಾರಿ ಸುವರ್ಣ ಬಿಟ್ಟು ಉಳಿದೆಲ್ಲದರಲ್ಲೂ ಒಂದೊಂದೇ ಮರಿಗಳು ಬರ್ತವೆ. ಅದೇ ನಾರಿ ಸುವರ್ಣ 2-3 ಮರಿ ಹಾಕುತ್ತೆ ಅಂತ ತೊಗೊಂಬಂದಾಗ ಅದರಲ್ಲಿ ಏನಾಗುತ್ತೆ, ಹಾಲು ಸರಿಯಾಗಿ ಬರಲ್ಲ, ಹಾಲಿನ ಇಳುವರಿ ಬರಲ್ಲ. ಯಾವಾಗ ಹಾಲಿನ ಇಳುವರಿ ಬರಲ್ಲ, ಮರಿಗಳು ಅಷ್ಟಾಗಿ ಬೆಳವಣಿಗೆ ಬರಲ್ಲ. ಹೌದು ಸರ್. ಆ ಕಾರಣಕ್ಕೆ ಕುರಿಗಳಿಂದ ನಾವು ಮೇಕೆಗಳ ಕಡೆ ಶಿಫ್ಟ್ ಆದ್ವಿ. ಮೇಕೆಗಳ ಕಡೆ ಶಿಫ್ಟ್ ಆದಾಗ ಏನಾಯಿತು, ಯಾವ ತಳಿ ಆಯ್ಕೆ ಮಾಡ್ಕೊಬೇಕು ಅಂತ ಶುರುವಾಯಿತು ಪ್ರಾಬ್ಲಮ್ಮು. ಆಗೇನು ಮಾಡಿದ್ವಿ, ಫಸ್ಟ್ ನಾವು ಹೈದ್ರಾಬಾದಿ ಅಂತ ಸಾಕಿದಾಗ ಅದು ತುಂಬ ದುಬಾರಿ. ಒಂದು ಮರಿ, ಈಗ ನೀವು ಒಂದು 2 ತಿಂಗಳ ಮರಿ, ಹುಟ್ಟಿದ ಮರಿ ಅಂತ ತಿಳ್ಕೊಳ್ಳಿ, 2 ತಿಂಗಳು ಬೇಡ, ಹುಟ್ಟಿದ ಮರಿ ಅಂತ ತಿಳ್ಕೊಳ್ಳಿ, 50,000ದಿಂದ ಸ್ಟಾರ್ಟ್ ಆಗಿ 5 ಲಕ್ಷ ತನಕ ರೇಟ್ಗಳು ಹೇಳ್ತಾರೆ. ಅವನು ತೊಗೊಂಬಂದು ನೋಡಿದೆ. ಬಟ್ ನಾನಿಲ್ಲಿ ರೈತರಿಗೆ ಮಾರ್ಬಿಡ್ತಾ ಇದ್ದೆ, ಯಾವುದೋ ಒಬ್ಬ ರೈತರಿಗೆ ಮಾಡ್ತಾ ಇದ್ದೆ. ಬಟ್ ಆ ರೈತ ಇನ್ನೊಬ್ರಿಗೆ ಮಾರಕ್ಕಾಗ್ತಾ ಇರಲಿಲ್ಲ. ಹೌದೌದು. ನನ್ನ ಹತ್ರ ತೊಗೊಂಡೋಗಿದ್ದ ರೈತ ಅವನು ಮೋಸ ಹೋದ ಅಂತ ಅರ್ಥ. ಆ ರೀತಿಯಾಗಿ ನಾನು ಸುಮಾರು ಒಂದು 6 ತಿಂಗಳು 8 ತಿಂಗಳು ನೋಡಿದೆ. ಇದು ಇಲ್ಲ ನಾನು ಮಾಡ್ತಾ ಇರೋ ತಪ್ಪು, ರೈತರಿಗೆ ನಾನು ಮೋಸ ಮಾಡೋದಂಗೆ ಆಗುತ್ತೆ ಅಂತೇಳಿ ಸಂಪೂರ್ಣವಾಗಿ ತೆಗೆದುಬಿಟ್ಟೆ ಅದನ್ನು. ಯಾಕೆಂದ್ರೆ ಈಗ ನನ್ನ ಹತ್ರ ಯಾವುದೇ ಒಂದು ಬ್ರೀಡ್ ತಗೊಂಡೋದ್ರೆ ರೈತ ಅವ್ನು ಬೆಳೆಸಿದಾದ್ಮೇಲೆ ಅವನಿಗೂ ಅದೇ ರೇಟ್ ಸಿಗಬೇಕು. ಸಿಗ್ಲಿಲ್ಲ ಅಂತಂದ್ರೆ ಅವ್ನು ತಗೊಂಡೋಗಿ ಲಾಸ್ ಆಗ್ತಾನೆ. ಮತ್ತೆ ನನ್ನ ಮೇಲೆ ಇದು ಮಾಡಿ ಶಾಪ್ಗಳಾಕೋದು, ಬೈಕೊಳ್ಳೋದು, ಇದೆಲ್ಲ ಶುರುವಾಗ್ತದೆ. ಆ ಕಾರಣಕ್ಕೋಸ್ಕರ ನಾನು ಇದು ರೈತರಿಗೆ ಮೋಸ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅದರಿಂದ ಹೊರಗಡೆ ಬಂದ ತಕ್ಷಣ ಬೇರೆ ಬ್ರೀಡನ್ನು ಹುಡುಕ್ತಾ ಇದ್ದಾಗ ನನಗೆ ಬೀಟಲ್ ಸಿಕ್ತು. ಸುಮಾರು 14 ವರ್ಷದಿಂದ ಬೀಟಲ್ ಸಿಕ್ತು. ಬೀಟಲ್ನ ಆಯ್ಕೆ ಮಾಡ್ಕೊಳೋದಕ್ಕೆ ಕಾರಣ ಏನು ಅಂತಂದ್ರೆ, ಇದರಲ್ಲಿ ಹಾಲಿನ ಇಳುವರಿ ತುಂಬಾ ಇದೆ. ನಿಮಗೆ ಮಿನಿಮಮ್ 2 ಲೀಟರ್ ಶುರುವಾಗಿ 4 ಲೀಟರ್ ತನಕ ಹಾಲು ಬರುತ್ತೆ. ಒಳ್ಳೆ 2 ಲೀಟರ್ ಬರುತ್ತೆ ಸರ್. ಮಿನಿಮಮ್ 2 ಲೀಟರ್. ಬೀಟಲ್ ಅಂದ್ರೆ 2 ಲೀಟರ್ ಬರಲೇಬೇಕು. ಓಕೆ. ಕನಿಷ್ಠ 2 ಲೀಟರ್, ಗರಿಷ್ಠ 4 ಲೀಟರ್. ಕೆಲವೊಂದೊಂದಿದೆ 6 ಲೀಟರ್ ತನಕ ಬರ್ತದೆ. ಬಟ್ ಎಲ್ಲವೂ ಬರಲ್ಲ ಆ ತರ. ಯಾವುದೋ ಒಂದೊಂದು ರೇರ್ ಬ್ರೀಡ್ ಅಲ್ಲಿ ಆ ತರ ಬರುತ್ತೆ. ಬಟ್ ಎಲ್ಲಾದ್ರಲ್ಲೂ 2 ಲೀಟರ್ ಮೇಲೆ ಬರೋದ್ರಿಂದ 70 to 75% ಅಂತ ಹೇಳ್ತೀವಿ. 75% ಡಬಲ್ ಕಿಟ್ ಕೊಡ್ತವೆ. ಡಬಲ್ ಕಿಟ್ ಕೊಟ್ಟಾಗೂ ನಮ್ಗೆ ಹಾಲು ಹೊಟ್ಟೆ ತುಂಬ ಮರಿಗಳಿಗೆ ಹಾಲಾಗುತ್ತೆ. ಮರಿಗಳಿಗೆ ಹಾಲಾದಾಗ ಆರಾಮ ಬೆಳ್ಕೊಂಡು ಹೋಗ್ತವೆ ಮರಿಗಳು. ನಮ್ಮ 3 ತಿಂಗಳಲ್ಲಿ 22-23 kg ಕ್ರಾಸ್ ಆಗ್ಬಿಡುತ್ತೆ ಮರಿ ತೂಕ. ಹಂಗಾಗಿ ನಾವು ಇದಕ್ಕೆ ಬಂದ್ವಿ. ಇದರಲ್ಲಿ ಹಾಲು ಮತ್ತೆ ಮಾಂಸ 2 ಉತ್ತಮವಾದ ಕ್ವಾಲಿಟಿ ಬರುತ್ತೆ. ನಿಮ್ಗೆ ಇವಾಗ ಸಪೋಸ್ ನನ್ನ ಮಕ್ಕಳು, ಈಗ ನನ್ನ ಮಗ ಒಬ್ಬ 8th ಓದ್ತಾ ಇದ್ದಾನೆ, ಮಗಳು 6th ಓದ್ತಾ ಇದ್ದಾಳೆ. ಸಂಪೂರ್ಣವಾಗಿ ಅವರು ಮೇಕೆ ಹಾಲನ್ನೇ ಕುಡಿದು ಬೆಳೆದಿದ್ದಂಥವ್ರು. ಯಾವುದೇ ಕಾಯಿಲೆಗಳು, ಯಾವುದೇ ರೋಗಗಳು, ಆ ಥರದ್ದು ಇಮ್ಯುನಿಟಿ ಪವರ್ ತುಂಬಾನೇ ಬರುತ್ತೆ ಮೇಕೆ ಹಾಲು ಕುಡಿಯೋದ್ರಿಂದ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಕೆಲವ್ರು ಮನೆಯಲ್ಲಿ ಈಗ ಒಂದೊಂದು ಮಕ್ಕಳು ಸಾಕೊಂಡು ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಹಸುವಿನ ಹಾಲು ಅಥವಾ ಇನ್ನೊಂದು ಯಾವುದೋ ಹಾಲು ಕೊಡೋದ್ರ ಬದಲು ಒಂದೊಂದು ಮೇಕೆ ಕಟ್ಕೊಂಡು, ಮಕ್ಕಳಿಗೋಸ್ಕರ ಮೇಕೆ ಕಟ್ಕೊಂಡು, ಒಂದೊಂದು ಮೇಕೆ ಕಟ್ಕೊಂಡು ಮೇಕೆ ಹಾಲು ಕೊಟ್ಕೊಂಡು ಹೋಗಿ, ತುಂಬಾ ಹೆಲ್ತಿ ಆಗಿರ್ತಾರೆ. ಇದು ಸೈಂಟಿಫಿಕ್ ಆಗಿ ಪ್ರೂವನ್. ಯಾಕೆ ಅಂತಂದ್ರೆ ಈಗ ಹೇಳ್ತಾರೆ, ತಾಯಿ ಎದೆ ಹಾಲು ಬಿಟ್ರೆ 2ನೇ ಸ್ಥಾನ ಇರೋದು ಮೇಕೆ ಹಾಲಿಗೆ. ಅಷ್ಟು ಪರಿಶುದ್ಧವಾದ ಹಾಲು ಅಂತಂದ್ರೆ ಮೇಕೆ ಹಾಲು. ಮನೆಯಲ್ಲಿ ಮಕ್ಕಳಿಗೋಸ್ಕರ ಒಂದೊಂದು ಮೇಕೆ ಕಟ್ಕೊಳ್ಳಿ. ನೀವು 10 ಮೇಕೆನೋ 50 ಮೇಕೆನೋ 100 ಮೇಕೆನೋ ಬೇಡಬೇಡಿ, ಮನೆಗೋಸ್ಕರ ಮಕ್ಕಳಿಗೋಸ್ಕರ ಒಂದೊಂದು ಮೇಕೆ ಕಟ್ಕೊಂಡ್ರೆ ಮಕ್ಕಳು ತುಂಬಾ ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿ ಬೆಳೀತಾರೆ. ಸರ್, ಈಗ ಮೇಕೆ ಮನೇಲಿ ಮಕ್ಕಳಿಗೋಸ್ಕರ ಸಾಕ್ಬೇಕು ಅಂತ ಹೇಳ್ತಾ ಇದ್ರಿ, ಯಾಕೆ ಸಾಕ್ಬೇಕು ಅಂತ? ಮಕ್ಕಳಿಗೋಸ್ಕರ ಸಾಕಿ ಅಂತ ಹೇಳಿದ್ರೆ ನಾನು ಹೇಳೋದು, ಈಗ ಯಾವುದೋ ಹಸುವಿನ ಹಾಲು ಕೊಡ್ತಾ ಇದೀವಿ, ಎಚ್.ಎಫ್ ಹಾಲುಗಳು ಕೊಡ್ತಾ ಇದೀವಿ, ಅಥವಾ ಜರ್ಸಿ ಹಾಲು ಕೊಡ್ತಾ ಇದೀವಿ, ಮೂಲತಃ ನಮ್ಮ ದೇಶದ ತಳಿಗಳಲ್ಲ ಅವು. ಹೌದೌದು. ಅದೊಂಥರ ಹೆಂಗೆ ಅಂತಂದ್ರೆ, ನಾವು ದಿನನಿತ್ಯ ವಿಷ ಸೇವಿಸಿದಾಗೆ ಹಂಗಂತ ಹೇಳ್ಬಿಟ್ಟು
ಹಸುವಿನ ಹಾಲನ್ನ ಹಸು ಸಾಕೋರೆಲ್ಲ ತುಪ್ಪು ಹಸು ಸಾಕಿದ್ರೆ ವಿಷಾನೇ ತಗೋತಾ ಇದೀವಿ ಅಲ್ಲ. ಆರ್ಥಿಕವಾಗಿ ಏನಾಗಿದೆ ನಮ್ಮ ದೇಶದಲ್ಲಿ ಹಾಲಿನ ಇಳುವರಿ ಬೇಕು, ಎಲ್ಲಾ ಜನಗಳಿಗೂ ಹಾಲು ಬೇಕು ಅಂತಂದ್ರೆ ಹೆಚ್ಚಪ್ಪು ಮತ್ತು ಜರ್ಸಿ ಹಾಕ್ಲೇಬೇಕಾಗಿದೆ. ನಾನು ಹೇಳ್ತಾ ಇರೋದು ಸಣ್ಣ ಮಕ್ಕಳು, ತೀರಾ ಸಣ್ಣ ಮಕ್ಕಳು ಇರೋಂಥ ಮನೆಯಲ್ಲಿ ಒಂದೊಂದು ಮೇಕೆ ಕಟ್ಕೊಡಿ. ನೀವು ಮೇಕೆ ಈ ಬೀಟಲ್ ತಳಿಯನ್ನು ಕಟ್ಕೊಂಡಾಗ ನಿಮ್ಗೆ 2 ಲೀಟರ್ ಮೇಲೆ ಬರುತ್ತೆ ಹಾಲು. ಆ 2 ಲೀಟರ್ ಬಂದಾಗ ನಿಮ್ಮ ಮಕ್ಕಳಿಗೆ ಯೂಸ್ ಅಂತ ಬಂದ್ರೆ ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ. ಹೌದೌದು ಸರ್. ನೀವು ಹಸುವಿನ ಹಾಲು ಎಲ್ಲ ದೊಡ್ಡವರೆಲ್ಲ ನೀವು ಕುಡ್ಕೊಳ್ಳಿ, ತೊಂದರೆ ಇಲ್ಲ, ಮಜ್ಜಿಗೆ ಕುಡ್ಕೊಳ್ಳಿ ತೊಂದರೆ ಇಲ್ಲ. ಬಟ್ ಮಕ್ಕಳು ಅಂತ ಬಂದಾಗ ಮೇಕೆ ಹಾಲು ಕೊಡಿ, ತುಂಬಾ ಒಳ್ಳೇದಾಗುತ್ತೆ. ಇವತ್ತು ಮಾರ್ಕೆಟಲ್ಲಿ 250 ರೂಪಾಯಿ ಕೊಟ್ಟು ನಾವು ಮೇಕೆ ಹಾಲು ಬೈ ಮಾಡೋದ್ರ ಬದಲು ಸ್ವಂತವಾಗಿ ಮನೇಲಿ ಒಂದು ಮೇಕೆ ಸಾಕೊಂಡ್ರೆ ನಿಮ್ಮ ಮನೆಯಲ್ಲಿ ವೇಸ್ಟ್ ತರಕಾರಿ ಅಂತ ಬರುತ್ತಲ್ಲ, ಅದನ್ನ ಹಾಕೊಂಡು ಸಾಕ್ಬಿಡ್ಬೋದು ಒಂದು ಮೇಕೆಯನ್ನು. ಅದನ್ನ ಹಾಕೊಂಡು ಒಂದು ಮೇಕೆಯನ್ನು ಸಾಕೊಂಡ್ರೆ ನಿಮ್ಗೆ ಬರುವಂತ 1.5 ಲೀಟರ್ 2 ಲೀಟರ್ ಏನ್ ಬರುತ್ತೋ ಅದು ಮಕ್ಕಳು ಕೊಟ್ಟರೆ ತುಂಬಾ ಆರೋಗ್ಯವಾಗಿ ಬೆಳೀತಾರೆ. ಒಂದು. ಎರಡನೇದಾಗಿ ನಿಮ್ಗೆ ಇನ್ನು ಮಜ್ಜಿಗೆ, ಇನ್ನು ಮೊಸರು ಅದೆಲ್ಲ ತಗೋತೀರಾ, ಅಫ್ಕೋರ್ಸ್ ಹಸುಗಳಿಂದ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ಮಕ್ಕಳಿಗೆ ಕೊಡೋದು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ನಾನು. ಸೊ ಈಗ ಮುಖ್ಯವಾಗಿ ಬರುವಂತದ್ದು ಅಂದ್ರೆ ಬೀಟಲ್. ಓಕೆ, ಸಾಕನ. ಈಗ ಬೀಟಲ್ ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು? ಒಂದು ಒಳ್ಳೆ ಬೀಟಲ್ ಅಪ್ಪ, ಇದ್ರ ಮೈಕಟ್ ಹಿಂಗಿರುತ್ತೆ, ಇದ್ರ ಕಿವಿ ಹಿಂಗಿರುತ್ತೆ, ಇದ್ರ ಕಣ್ಣು ಹಿಂಗಿರುತ್ತೆ ಅನ್ನೋ ಒಂದು ಅದರದ್ದೇ ಆದ ಗುಣಮಟ್ಟ ಇರುತ್ತೆ. ಇದನ್ನ ನಾನು ಯಾವ ತರ ಆಯ್ಕೆ ಮಾಡ್ಕೋಬೇಕು? ಖಂಡಿತ. ಇಲ್ಲಿ ಬೀಟಲ್ ಅಂತ ಬಂದಾಗ ಏನಾಗುತ್ತೆ, ಉದ್ದ ಕಿವಿ ಇರೋವೆಲ್ಲ ಬೀಟಲ್ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ. ಉದ್ದ ಕಿವಿ ಇರೋವೆಲ್ಲ ಬೀಟಲ್ ಅಲ್ಲ, ಸುಮಾರು ತಳಿಗಳಿದಾವೆ. ಉದ್ದ ಕಿವಿಯಲ್ಲಿ ಬರೋಂಥ ತಳಿಗಳು ಸುಮಾರು ಇದಾವೆ. ಕ್ರಾಸ್ ಬ್ರೀಡಲ್ಲೂ ಸಹ ಉದ್ದ ಕಿವಿ ಬರ್ತವೆ. ರಾಜಸ್ಥಾನಕ್ಕೆ ಹೋದ್ರೆ ನಿಮಗೆ ಉದ್ದ ಕಿವಿ ಇರೋ ಅಂತ ಕ್ರಾಸ್ ಬ್ರೀಡ್ ಬೀಟಲ್ ಅಂತ ಸಾಕಷ್ಟು ಸಿಗ್ತವೆ. ಅದ್ಯಾವುದು ಪ್ಯೂರ್ ಬೀಟಲ್ ಅಲ್ಲ. ಪ್ಯೂರ್ ಬೀಟಲ್ ಅಂತ ನೋಡ್ಬೇಕಾಗಿರೋದು, ನೀವು ಕೆಲವರು ಹೇಳ್ತಾರೆ ಕಣ್ಣು ವೈಟ್ ಕಣ್ಣು ಇರಬೇಕು ಅಂತ. ಇದರಲ್ಲಿ ಎಲ್ಲಿ ನೋಡ್ಬೋದಾ ಸರ್? ಇದರಲ್ಲಿ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ವೈಟ್ ಕಣ್ಣು ಅಂತ ಇದರಲ್ಲಿ ವೈಟ್ ಐಸೇ ಬರಬೇಕು ಅಥವಾ ರೆಡ್ ಐಸೇ ಬರಬೇಕು ಅಂತಿಲ್ಲ. ಓಕೆ, ವೈಟ್ ಐಸ್ ಬಂದ್ರೂ ಬೀಟಲ್ ಇರುತ್ತೆ, ರೆಡ್ ಐಸ್ ಬಂದ್ರೂ ಬೀಟಲ್ ಇರುತ್ತೆ. ಮೂಲತಃ ಐಸ್ ಬಂದು ರೆಡ್ ಐಸ್. ಹೌದು. ಓಕೆ. ಅದನ್ನ ಆಮೇಲೆ ನೀವು ಜೆನೆಟಿಕಲಿ ಮಾಡಿಫೈ ಮಾಡ್ತಾ ಏನ್ ಮಾಡಿದ್ರು, ನಮ್ಗೆ ಶೋಕ ಕಾಣ್ಲಿ ಅನ್ನೋದಕ್ಕೋಸ್ಕರ ವೈಟ್ ಐಸ್ ಅಂತ ತಗೊಂಡ್ಬಂದ್ರು. ಈಗ ವೈಟ್ ಐಸ್ ಆಗ್ಲಿ ಅಥವಾ ರೆಡ್ ಐಸ್ ಆಗ್ಲಿ, ಯಾವುದು ಬೀಟಲ್ ತಳಿ ಆಯ್ಕೆ ಮಾಡುವಾಗ ಐಸ್ ಅನ್ನು ನೋಡ್ಬಿಡಿ. ಮೈನ್ ನೋಡ್ಬೇಕಾಗಿರೋದು ರೋಮನ್ ಫೇಸ್. ಮುಖ ಈಗ ಬಾಗಿರುತ್ತೆ, ಅಂದ್ರೆ ಮೂತಿ ಮೇಲೆ ಉಬ್ಬು ಹಣೆ ಇರುತ್ತಲ್ಲ, ಕ್ರಾಸ್ ಅರ್ಧ ಚಂದ್ರ ಆಕೃತಿಯಲ್ಲಿ ಬಾಗಿರುತ್ತೆ. ಅದು ಮೇನ್ ನೋಡ್ಬೇಕು. ಆಮೇಲೆ ಹೈಟ್ ಮಿನಿಮಮ್ ಅಂದ್ರೆ ನೀವು ಒಂದು ಸೆಕೆಂಡ್ ಲ್ಯಾಕ್ಟೇಷನ್ ಬಂದಿದೆ ಅಂತಂದ್ರೆ ಅನಿಮಲ್ 35 ಇಂಚ್ ಮೇಲೆ ಇರಬೇಕು. 35 ಹೆಣ್ಣು. ಗಂಡಾದ್ರೆ ನಿಮ್ಗೆ 40 ಇಂಚ್ ಮೇಲೆ ಇರುತ್ತೆ, ಹೆಣ್ಣಾದ್ರೆ 35 ಇಂಚ್ ಮೇಲೆ ಇರಬೇಕು. ಅಟ್ಲೀಸ್ಟ್ 35 ಇಂಚ್ ಮೇಲೆ ಇದ್ದಾಗ ಅದು ಉತ್ತಮವಾದ ಬೀಟಲ್ ಅನ್ಸ್ಕೊಳ್ಳುತ್ತೆ. ಹಡ್ಡರ್ ಕ್ವಾಲಿಟಿ ನೋಡ್ತೀವಿ, ತುಂಬಾ ಹಡ್ಡರ್ ಕ್ವಾಲಿಟಿ. ಈಗ ಹೇಳದ್ನಲ್ಲ, 2 ಲೀಟರ್ ಹಾಲು ಬರಬೇಕು, 4 ಲೀಟರ್ ಹಾಲು ಬರಬೇಕು ಅಂತಂದ್ರೆ ನಮ್ಮ ಈಗ ನಾಟಿ ಅಂತ ಹೇಳ್ತೀವಲ್ಲ, ಆ ತರ ಇದ್ರೆ ನಿಮ್ಗೆ ಹಾಲು ಬರಲ್ಲ. ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಹಡ್ಡರ್ ಕ್ವಾಲಿಟಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ಸೇಮ್ ನಮ್ಮ ಈ HF ಹಸುಗಳು ಮಾಡ್ತಾವಲ್ಲ, ಆ ತರ ತಳ ಮಾಡ್ತಾವ ಇವು. ಅವ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಇದು ಬೀಟಲ್ ಅಂತ ಹೇಳ್ಬಿಟ್ಟು. ಇನ್ನು ಕಲರ್ ವೈಸ್ ಸುಮಾರು ಜನ ತಪ್ಪು ತಿಳ್ಕೊಂಡಿರೋದೇನು ಅಂತಂದ್ರೆ, ಬ್ಲಾಕ್ ಕಲರ್ ಬಂದ್ರೆ ಮಾತ್ರ ಬೀಟಲ್ ಅಂತ. ಇದರಲ್ಲಿ ಸುಮಾರು 6 ರಿಂದ 7 ಕಲರ್ಸ್ ಇದೆ. 7 ಕಲರ್ ಅಲ್ಲೂ ಬರುತ್ತೆ. ಬೀಟಲ್ ಅಂತಂದ್ರೆ ನಾನಾ ಕಲರ್ಗಳಲ್ಲಿ ಸಿಗುತ್ತೆ. ಹಾಗಾಗಿ ಬರೀ ಬ್ಲಾಕ್ ಇದ್ರೆ ಮಾತ್ರ ಬೀಟಲ್ ಅಂತ ತಿಳ್ಕೊಬಿಡಿ. ಸಿಂಗ್ ಏನ್ ನಾವು ಈ ಕೊಂಬನ್ನ ಏನ್ ಹೇಳ್ತೀವಿ, ಆದಷ್ಟು ಚಪ್ಪಟೆ ಆಗಿರುತ್ತೆ. ಹಿಂಭಾಗಕ್ಕೆ ವಾಲ್ ಇರುತ್ತೆ. ಈ ತರ ಇಲ್ಲಿ ಇದೆ. ಹೌದು, ಹಿಂಭಾಗಕ್ಕೆ ವಾಲ್ ಇರುತ್ತೆ. ಯಾವುದು ನಮ್ಮ ನಾಟಿ ಮೇಕೆಗಳ ತರ ಈ ತರ ಬರಲ್ಲ, ಅಥವಾ ಸ್ಟ್ರೈಟ್ ಬರಲ್ಲ. ಚಪ್ಪಟೆಯಾಗಿ ಬರುತ್ತೆ, ಹಿಂಭಾಗಕ್ಕೆ ವಾಲ್ ಇರುತ್ತೆ. ಅದನ್ನ ಬಾದಾಮ್ ಸಿಂಗ್ ಅಂತ ಹೇಳಿ ಕರೀತಾರೆ. ಬಾದಾಮ್ ಸಿಂಗ್ ಅಂತ ಹೇಳಿ ಕರೀತಾರೆ. ಆ ತರ ಬರಬೇಕು. ಇನ್ನು ಗಂಡಿನ ಇದು ನೋಡಿದಾಗ ನಮಗೆ ಆದಷ್ಟು ನೋಡಿ ಇಲ್ಲಿ ಈ ಸ್ಕಿನ್ ಇದೆಯಲ್ಲ, ಈ ಲೂಸ್ ಸ್ಕಿನ್ ಇರ್ಬೇಕು ಆದಷ್ಟು. ಎಷ್ಟು ಲೂಸ್ ಸ್ಕಿನ್ ಇರುತ್ತೋ ಅದರಲ್ಲಿ ಹಾಲು ತುಂಬಾ ಇಳುವರಿ ಬರುತ್ತೆ. ಇದರಲ್ಲಿ ಊಟ ಮರಿಗಳಲ್ಲಿ ಒಳ್ಳೆ ಹಾಲು ಇಳುವರಿ ಬರುತ್ತೆ. ವಯಸ್ಸು ಕನಿಷ್ಠ 3 ವರ್ಷ ಆಯ್ತು ಅಂತಂದ್ರೆ ಅದರ ಹೈಟ್ ಬಂದು 45 ಇಂಚ್ ಮೇಲೆ ಇರಬೇಕು ಆಯ್ಕೆ ಮಾಡ್ಕೋಬೇಕಾದ್ರೆ. ತೂಕ ಇದರಲ್ಲಿ ತೂಕ ಲೆಕ್ಕ ಹಾಕಲ್ಲ, ಯಾಕಂದ್ರೆ ಬ್ರೀಡಿಂಗ್ ಅಂತ ಬಂದಾಗ ನಾವು 80-85 kg ಮಾತ್ರ ಮಾಡ್ಕೊಂಡಿರ್ತೀವಿ. ಫ್ಯಾಟ್ನಿಂಗ್ ಬಂದಾಗ 150 kg ತನಕ ಬೆಳೆಸ್ಕೋಬಹುದು, ತೊಂದರೆ ಇಲ್ಲ. ನೀವು 180-200 kg ಅಂತ ಹೇಳ್ತಾರೆ. ನಾನಂತೂ ನನ್ನ ಫಾರಂ ಅಲ್ಲಿ ಬೆಳೆದಿಲ್ಲ 200 kg ತನಕ. 150 kg ತನಕ ಸಾಕಿದ್ದೀನಿ. ಕ್ಯಾಸ್ಟ್ರೇಷನ್ ಮಾಡಿದ್ರೆ 150 kg ತನಕ ಬರುತ್ತೆ. ಗಂಡನ್ನ ನೀವು ಆರೋಗ್ಯವಾಗಿ ಬ್ರೀಡಿಂಗ್ ಅಂತ ಮಾಡ್ಕೊಂಡಾಗ 80 ರಿಂದ 100 kg ಮಾತ್ರ ಮೇಂಟೈನ್ ಮಾಡಿ. ಆದಷ್ಟು ಲೂಸ್ ಸ್ಕಿನ್ ಇರೋ ಅಂತ ಅನಿಮಲ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಆಯ್ಕೆ ಮಾಡ್ಕೊಳ್ಳೋದು ಹೇಳ್ಕೊಟ್ರಿ. ಈಗ ಆಯ್ಕೆ ಮಾಡ್ಕೊಳ್ಳೋದು ಆದ್ಮೇಲೆ ಮೇನ್ ಆಗಿ ಬರ್ತಕ್ಕಂಥದ್ದು ಆರೋಗ್ಯ ಮತ್ತೆ ಆಹಾರ ಅಂತ. ಈಗ ಆಹಾರ ನಂತರದಲ್ಲಿ ನೋಡೋಣ. ಆರೋಗ್ಯ ಸಮಸ್ಯೆ ಅಂದ್ರೆ ಏನು ಬರುತ್ತೆ? ಆರೋಗ್ಯ ಸಮಸ್ಯೆಯಲ್ಲಿ ನಾನು ಹೇಗೆ ಅದನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾನು ತಗೋಬೇಕು ಸರ್? ರೈಟ್. ಇಲ್ಲಿ ಬರೋಂಥ ಆರೋಗ್ಯ ಸಮಸ್ಯೆಗಳು ನಾಟಿ ಮೇಕೆಗಾಗ್ಬೋದು, ಅಥವಾ ಕುರಿಗಾಗ್ಬೋದು, ಅಥವಾ ಎಳಗ, ಅಥವಾ ಈಗ ನೀವು ಕೆಂಗುರಿ ಅಂತ ಕೇಳಿದ್ರೆ ಎಲ್ಲದಕ್ಕೂ ಬರುವಂಥ ಕಾಯಿಲೆಗಳು ಒಂದೇ ಕಾಯಿಲೆಗಳಾಗಿರ್ತದೆ. ಅದರಲ್ಲಿ ಮೇಜರ್ ಆಗಿ ಬಾಧೆ ಅಂತ ಕೊಡುವಂಥದ್ದು
ನಮಗೆ ಇ ಟಿ ಅಂತ ಹೇಳ್ಬಿಟ್ಟು ಎಂಟ್ರೋಡಾಕ್ಸಿನಿ ಅಂತ ಹೇಳ್ಬಿಟ್ಟು. ಎಂಟ್ರೋಡಾಕ್ಸಿನಿ ಏನಾಗುತ್ತೆ, ನೀವು ಯಾವುದೋ ಪ್ರದೇಶದಿಂದ ಒಂದು ಅನಿಮಲ್ ತೊಗೊಂಬಂದಿರ್ತೀರ ಅಥವಾ ನಿಮ್ಮ ಫಾರಮಲ್ಲೇ ಇರುತ್ತೆ, ತುಂಬ ಆರೋಗ್ಯವಾಗಿ ಓಡಾಡ್ತಾ ಇರ್ತದೆ, ತುಂಬ ಕೊಬ್ಬಿರುತ್ತೆ, ತುಂಬ ಚೆನ್ನಾಗಿ ಓಡಾಡ್ತಾ ಇರ್ತದೆ. ಸಡನ್ ಡೆತ್ ನಿಮ್ಮ ಮುಂದೆ ಬರ್ತದೆ, ಒದ್ದಾಡ್ಕೊಂಡು ಸತ್ತೋಗುತ್ತೆ. ಓಕೆ. ತುಂಬ ಜನ ಏನು ಅನ್ಕೋತಾರೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ನಮ್ಮ ಅನಿಮಲ್ಗೆ ಅಂತ ಹೇಳ್ಬಿಟ್ಟು. ಅದು ಹಾರ್ಟ್ ಅಟ್ಯಾಕ್ ಆಗಿರಲ್ಲ, ಎಂಟ್ರೋಡಾಕ್ಸಿನಿ ಅಟ್ಯಾಕ್ ಆಗಿರ್ತದೆ. ಒಳಗಡೆ ಪೂರ್ತಿ ಲಿವರನ್ನು ರೆಪ್ಚರ್ ಮಾಡಿಬಿಟ್ಟಿರುತ್ತೆ. ಇಮ್ಮಿಡಿಯೇಟಾಗಿ ಸ್ಪಾಟ್ ಡೆತ್ ಆಗುತ್ತೆ. ನೀವು ಯಾವುದೇ ಡಾಕ್ಟ್ರನ್ನ ಕರ್ಕೊಂಬಂದ್ರು ಉಳಿಸ್ಕೊಳ್ಳೋಕ್ಕಾಗಲ್ಲ. ಓಕೆ. ಅದಕ್ಕೋಸ್ಕರ ಏನು ಮಾಡಬೇಕು, ವರ್ಷಕ್ಕೆ 2 ಬಾರಿ ಇ ಟಿ ಪ್ಲಸ್ ಟಿ ಟಿ ಅಥವಾ ಇ ಟಿ ಈ ವ್ಯಾಕ್ಸಿನನ್ನು ನೀವು ಮಾಡ್ಕೋತಾ ಬಂದರೆ ಆ ಸಮಸ್ಯೆ ಬರಲ್ಲ ನಿಮಗೆ. ಅಕಸ್ಮಾತ್ ನೀವು ಇಂಟ್ರೋಡಕ್ಷನ್ ಒಳಗಡೆ ಆಕ್ಟಿವ್ ಆದರೂ ಸಹ ನೀವು ಕೊಟ್ಟಿರೋ ವ್ಯಾಕ್ಸಿನಿಂದ ಅದನ್ನು ಶಮನ ಮಾಡುತ್ತೆ. ಅದಕ್ಕೋಸ್ಕರ ರೈತರು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನು ಅಂದರೆ, ನಿಮ್ಮ ಮನೆಗೆ ಬಂದ ತಕ್ಷಣ ಅನಿಮಲ್ ಯಾವುದೇ ಕಾಲದಲ್ಲಿ ಬರಲಿ, ಯಾವುದೇ ಮಳೆಗಾಲ, ಚಳಿಗಾಲ, ಬೇಸಿಗೆ ಯಾವುದೇ ಬರಲಿ, ಫಸ್ಟ್ ಬಂದ ತಕ್ಷಣ ಮಾಡ್ಕೋಬೇಕಾಗಿರೋದು ಇ ಟಿ. ಓಕೆ. 6 ತಿಂಗಳು, ಅಲ್ಲಿಂದ 6 ತಿಂಗಳಿಗೆ ನೋಡಿಕೊಂಡು ಎವ್ರಿ 6 ಮಂತ್ಗೆ ಇ ಟಿ ವ್ಯಾಕ್ಸಿನ್ ಮಾಡ್ಕೊತಾ ಬನ್ನಿ. ಅದಾದಮೇಲೆ ಮೇಜರ್ ಕಾರಣ ಅಂಥದ್ದು PPR. ನಿಮ್ಮ ಮೂಗಲ್ ಸೋರಿಸ್ಕೊಂಡು ಬಾಯೆಲ್ಲ ಉಣ್ಣಾಗಿ ತೀರಾ ಲೂಸ್ ಮೋಷನ್, ಅಂದರೆ ನೀವು ಏನು ಹೇಳ್ತೀವಿ ಬೇದಿ ಹೊಡಿಯೋದು. ಈ ಬೇದಿ ಹೊಡ್ಕೊಂಡು, ಬೇದಿ ತುಂಬ ಸ್ಮೆಲ್ ಇರುತ್ತೆ, ಬೇದಿ ಹೊಡ್ಕೊಂಡು ವೀಕ್ ಆಗಿ ಮರಿಗಳಾದರೆ ನಿಮಗೆ 100% ಮಾರ್ಟಾಲಿಟಿ ಬರುತ್ತೆ. ದೊಡ್ಡವಾದರೆ ನಿಮಗೆ ತೀರಾ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ 50-60% ಮಾರ್ಟಾಲಿಟಿ ಬಂದ್ಬಿಡುತ್ತೆ. ಅದಕ್ಕೆ ವಾರ್ಷಿಕವಾಗಿ ಒಮ್ಮೆ PPR ಅನ್ನು ವ್ಯಾಕ್ಸಿನ್ ಮಾಡಿಕೊಂಡ್ರೆ ಈ ಸಮಸ್ಯೆ ಬರಲ್ಲ. ಅದಾದಮೇಲೆ ಬ್ಲೂ ಟಂಗ್, ನೀಲಿ ನಾಲಿಗೆ ಅಂತ ಕರಿತೀವಿ. ಓಕೆ. ಈ ನೀಲಿ ನಾಲಿಗೆ ನಮಗೆ ಈ ಅಕಾಲಿಕ ಮಳೆ ಬರುತ್ತಲ್ಲ ಅಂತ ಟೈಮಲ್ಲಿ ಬರುತ್ತೆ. ಆ ಟೈಮಲ್ಲಿ ಅದಕ್ಕೆ ಮುಂಚೆ ನೀವು 1 ವರ್ಷಕ್ಕೆ ಮುಂಚೆ, ಅಂದರೆ ಪ್ರತಿ ವರ್ಷಕ್ಕೆ 1 ಸರಿ ಬ್ಲೂ ಟಂಗ್ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಅದು ಬರಲ್ಲ. ಅದಾದ ಕಾಡ ಅಂಥದ್ದು ಶೀಪ್ ಅಂಡ್ ಗೋಟ್ ಫಾಕ್ಸ್. ಶೀಪ್ ಇದ್ರೆ ಶೀಪ್ ಫಾಕ್ಸ್, ಗೋಟ್ ಇದ್ರೆ ಗೋಟ್ ಫಾಕ್ಸ್, ಅಂದ್ರೆ ಅಮ್ಮ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಆ ಕಾಯಿಲೆ ಬರೋದ್ರಿಂದ ನೀವು ಅದಕ್ಕೆ ವರ್ಷಕ್ಕೊಮ್ಮೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಆ ಸಮಸ್ಯೆನೂ ಬರಲ್ಲ. ಈ ಎಲ್ಲಾ ವ್ಯಾಕ್ಸಿನ್ಗಳು ಮಾಡ್ಕೊಂಡ್ರೆ ಕಾಯಿಲೆ ಬರಲ್ಲ ಅಂತಲ್ಲ, ಬಂದ್ರೆ ಮಾರ್ಟಾಲಿಟಿ ಪ್ರಾಬ್ಲಮ್ ಇರಲ್ಲ ನಿಮಗೆ. ಮಾರ್ಟಾಲಿಟಿ ಪ್ರಾಬ್ಲಮ್ ಇರಲ್ಲ. ಅದಾದ್ಮೇಲೆ HS ಅಂತ ಬರುತ್ತೆ. HS ಏನಾಗುತ್ತೆ, ನಿಮಗೆ ಈ ಅಕಾಲಿಕ ಮಳೆ ಬಂದಾಗ ಹೊರಗಡೆ ಎಲ್ಲ ನೀರು ನಿಂತಿರುತ್ತೆ. ನೀರು ನಿಂತ್ಕೊಂಡಾಗ ಆ ಸುಮಾರು ದಿನಗಳು ಅಲ್ಲೇ ನೀರು ನಿಂತ್ಕೊಂಡು ಅಲ್ಲಿ ಇನ್ಸೆಕ್ಟ್ಸ್ ಬೆಳೀತವೆ, ಸೊಳ್ಳೆ, ನೊಣ, ಈ ಥರದ ಇನ್ಸೆಕ್ಟ್ಗಳು ಬೆಳೀತವೆ. ಅಲ್ಲಿ ಹೊರಗಡೆ ಹೊಡ್ಕೊಂಡೋಗೋ ಅಂತ ರೈತರು ಅಲ್ಲಿ ನೀರು ಕುಡಿಯೋಕೆ ಹೋಗಿದಾಗ ಅಥವಾ ಅದರ ಪಕ್ಕ ಓಡಾಡಿದಾಗ ಆ ಇನ್ಸೆಕ್ಟ್ಗಳು ಬೈಟ್ ಮಾಡ್ತವೆ. ಬೈಟ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇದಕ್ಕೆ ಆ ರೋಗ ತಗುಲುತ್ತೆ. ಆ ರೋಗ ತಗಲ್ದಾಗ ಇವು ಆ ರೋಗಕ್ಕೆ ತುತ್ತಾಗಿ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವರ್ಷಕ್ಕೊಂದ್ಸರಿ ಇದನ್ನು ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಈ ಸಮಸ್ಯೆಗಳು ಬರಲ್ಲ. ಅದರಿಂದ ರೈತರು ಪ್ರಾಪರಾಗಿ ಮಾಡ್ಕೋಬೇಕಾಗಿರೋದು ವ್ಯಾಕ್ಸಿನ್ಸನ್ನು ಪ್ರಾಪರಾಗಿ ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ರೋಗ ಬಾಧೆಗಳು ಬರಲ್ಲ. ಇನ್ನು ನಾರ್ಮಲ್ ಆಗಿ ಬರೋಂಥ ಜ್ವರ ಅಥವಾ ಮ್ಯಾಸ್ಟೈಟಿಸು ಇವು ಬರ್ತಾ ಇರ್ತವೆ. ನಾರ್ಮಲ್ ಆಗಿ ಅದು ನೀವು ಯಾವುದಾದ್ರೂ ಒಂದು ಇಂಜೆಕ್ಷನ್ ಕೊಟ್ಕೊಂಡ್ರೆ ಮುಗಿದೋಯ್ತು. ಫಸ್ಟ್ ಆಗಬೇಕಾಗಿರೋ ರೈತರಲ್ಲಿ ತಾನೇ ಡಾಕ್ಟರ್ ಆಗಬೇಕು. ಡಾಕ್ಟರ್ನ ಅವಲಂಬಿಸೋದು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಹಂಗಂತ ಹೇಳ್ಬಿಟ್ಟು ನೀವೇ ಡಾಕ್ಟ್ರು ಅಂತ ಹೇಳ್ತಾ ಇಲ್ಲ ಅಥವಾ ನಾನೇ ಡಾಕ್ಟ್ರು ಅಂತ ಹೇಳ್ತಾ ಇಲ್ಲ. ಡಾಕ್ಟರ್ನ ಅವಲಂಬನೆ ಕಡಿಮೆ ಮಾಡ್ತಾರೆ. ಬೇಸಿಕ್ ನಾವು ತಿಳ್ಕೊಂಡು, ಹೌದು, ಬೇಸಿಕ್ ನಾಲೆಡ್ಜನ್ನು ನೀವು ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಇವಾಗ ಯಾವುದೋ ಒಂದು ಅನಿಮಲ್ ಇಲ್ಲಿ ಮೇವು ಹಾಕಿದ್ದೀವಿ, ಮೇವು ಬಂದು ತಿಂತಾ ಇಲ್ಲ ಅಂತಂದ್ರೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ನೀವು ಅಲ್ಲಿ ಸಪ್ರೇಟಾಗಿ ಹೋಗಿದೆ, ಏನು ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟಾಗಿ ಫೈಂಡ್ ಔಟ್ ಮಾಡಿ. ಜ್ವರ ಇದೆಯಾ, ಹೊಟ್ಟೆ ನೋಯ್ತಾ ಇದೆಯಾ, ಅಥವಾ ಮ್ಯಾಸ್ಟೈಟಿಸ್ ಆಗಿದೆಯಾ, ಅಥವಾ ಏನಾದರೂ ಅದಕ್ಕೆ ಶೀತ ಆಗಿ ನೆಗಡಿ ಬಂದಿದೆಯಾ, ಇದನ್ನೆಲ್ಲ ತಿಳ್ಕೊಂಡು ನಾರ್ಮಲ್ ಮೆಡಿಸಿನ್ಸ್ ಎಲ್ಲ ಇಂಜೆಕ್ಷನ್ಸ್ ಮಾಡೋದನ್ನೆಲ್ಲ ಕಲ್ತ್ಕೊಳ್ಳಿ. ನೀವೇ ಮಾಡ್ಕೊಂಡ್ರೆ ಉತ್ತಮ. ಯಾಕೆಂದರೆ ಇವತ್ತು ಭಾನುವಾರ ಅಂತ ಇಟ್ಕೊಳ್ಳಿ, ನೀವು ಯಾವುದೋ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಬೆಳಗ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರು ಡಾಕ್ಟ್ರ್ ಇವತ್ತು ಸಿಗಲ್ಲ, ನಾಳೆ ಸಿಗ್ತಾರೆ. ನಿಮ್ಮ ಹಸುಗಳಲ್ಲಾದರೆ ನಾಳೆ ತೋರಿಸಿದ್ರೆ ನಿಮ್ಗೆ ತೊಂದರೆ ಬರಲ್ಲ. ಹೌದು. ಬಟ್ ಸ್ಮಾಲ್ ರೂಮಿನೆಂಟ್ಸಲ್ಲಿ ತಡ್ಕೊಳೋ ಕೇಪಬಿಲಿಟಿ ಇರಲ್ಲ. ಇಮಿಡಿಯೇಟಾಗಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಇಂಜೆಕ್ಷನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅದಕ್ಕೆ ಅಥವಾ ಸಿರಪ್ಗಳನ್ನ ತೊಗೊಂಬಂದು ಸಿರಪ್ಗಳನ್ನ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲ ನನಗೇನು ಗೊತ್ತಿಲ್ಲ, ಯಾವುದೋ ಲೇಬರ್ ಮೇಲೆ ಬಿಟ್ಟಿದ್ದೀನಿ, ಲೇಬರ್ ನೋಡ್ಕೋತಾನೆ, ನಾನು ಅಲ್ಲಿ ಕಾಲೇ ಇಟ್ಟಲ್ಲ, ಅಲ್ಲಿ ಹೋಗೋದೇ ಇಲ್ಲ ಅಂತವ್ರು ಯಾರು ಬರಬೇಡಿ ಈ ಬಿಸ್ನೆಸ್ಗೆ. ಮನೆಯವ್ರು ಯಾರಾದರೂ ಒಬ್ರು ಇದ್ದು ನೋಡ್ಕೊತೀವಿ, ನಾವು ಪ್ರಾಪರಾಗಿ ಅದನ್ನು, ನನಗೆ ಗೊತ್ತಿಲ್ಲ ಅಂತಂದರೆ ಗೊತ್ತಿರೋರ ಹತ್ರ ಗೈಡ್ಲೈನ್ಸ್ ತೊಗೊಂಡು ಮಾಡ್ಕೋತೀವಿ ಅನ್ನೋರು ಮಾತ್ರ ಈ ಬಿಸ್ನೆಸ್ ಬನ್ನಿ. ಸಾಕಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಈಗ ಯಾವುದೋ ಲೇಬರ್ ಮೇಲೆ ಬಿಟ್ಟಿದ್ದೀನಿ ಸರ್, ನಾನು ITBT-ನಲ್ಲಿ ಇದ್ದೀನಿ ಸರ್, ಅಲ್ಲಿ ದುಡಿತಾ ಇದ್ದೀನಿ ಸರ್, ಇಲ್ಲಿ ಯಾರನ್ನೋ ಲೇಬರ್ ಬಿಟ್ಟಿದ್ದೀನಿ, ಲೇಬರ್ ಮೇಲೆ ಪೂರ್ತಿಯಾಗಿ ಅವಲಂಬನೆ ಆಗಿರೋಂಥವ್ರು ಭಾಳ ಕಷ್ಟ ಇರುತ್ತೆ. ಇಲ್ಲ ನಿಮ್ಮ ಲೇಬರ್ಗೆ ಗೊತ್ತಿರೋರ್ಗೆ ಯಾರಾದರೂ, ಈಗ ನನ್ನಂಥವ್ರು, ನಾನೇ ಅಂತ ಹೇಳ್ತಾ ಇಲ್ಲ, ನನ್ನಂಥವ್ರು ಯಾರಾದರೂ ಗೊತ್ತಿರ್ತಾರೆ ಅಥವಾ ಡಾಕ್ಟರ್ಸ್ ಯಾರಾದರೂ ಗೊತ್ತಿರ್ತಾರೆ, ಅವ್ರ ಕಾಂಟ್ಯಾಕ್ಟನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಏನೇ ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ಅವರು ವಿಡಿಯೋ ಕಾಲ್ಗೆ ಬರಬೇಕು. ವಿಡಿಯೋ ಕಾಲ್ ಬಂದು ಸರ್ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಬೇಕು. ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಬರಲ್ಲ. ಇವತ್ತೆಷ್ಟೋ ರಾತ್ರಿ ನನಗೆ 10-10:30 ಕಾಲ್ಗಳು ಬರ್ತವೆ. ಯಾರು ಕುರಿಗಾಹಿಗಳು ಕಾಲ್ ಮಾಡ್ತಾರೆ, ಅವ್ರಿಗೆ ನನಗೆ ಸಂಬಂಧನೇ ಇಲ್ಲ. ಬಟ್ ವಿಧಿ ಇರಲ್ಲ, ಈ ಬಿಸ್ನೆಸ್ಸಿಗೆ ಬಂದ್ಬಿಟ್ಟಿದ್ದೀನಿ. ಅವ್ರಿಗೆ ಹೇಳ್ತೀನಿ, ನನಗೆ ಗೊತ್ತಿರೋ ಅಂಥ ವಿಚಾರಗಳನ್ನ ಹೇಳ್ತೀನಿ, ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅವ್ರು ಇವತ್ತಿಗೂ ತುಂಬ ಕೃತಜ್ಞತೆ ಸಲ್ಲಿಸ್ತಾರೆ. ನಾನು ಅದನ್ನು ಹೇಳ್ತೀನಿ ಅವ್ರಿಗೆ, ನಾನು ತಿಳಿದಿರೋದು ನಿಮ್ಗೆ ಹೇಳಿದ್ದೀನಿ, ನೀವು ಅಟ್ಲೀಸ್ಟ್ ಬೇರೆಯವ್ರಿಗೆ ತಿಳಿಸಿ, ನಿಮ್ಗೆ ತಿಳಿದಿರೋದು ಬೇರೆ ತಿಳಿಸ್ತೀನಿ. ಆ ಥರ ಇದ್ದಾಗ ನಿಮಗೆ ಇಲ್ಲಿ
ಈ ಕಾಯಿಲೆಗಳಿಂದ ರೈತ ಆಚೆ ಬರ್ಬೋದು. ಈಗ ಇನ್ನೊಂದು ನನಗೆ ಮಾತಾಡ್ತಾ ಇದಕ್ಕೆ ಕೇಳ್ಬೇಕಂತ ಪ್ರಶ್ನೆ ಅಂದ್ರೆ, ಇಷ್ಟು ಚೆನ್ನಾಗೆಲ್ಲ ಹೇಳ್ತಾ ಇದ್ದೀರಾ, ಈ ಕುರಿ ಸಾಕಾಣಿಕೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ರೈಟ್, ನಾನು ಈ ಮೇಕೆ ಸಾಕಾಣಿಕೆ ಬರೋದಕ್ಕಿಂತ ಮುಂಚೆ ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ. ಓಕೆ. ಅಲ್ಲಿ ಮ್ಯಾನೇಜರ್ ಆಗಿ CO ಆಗಿ ವರ್ಕ್ ಮಾಡಿ ಅಲ್ಲಿ ರಿಸೈನ್ ಮಾಡಿ ಇಲ್ಲ ಆಗಲ್ಲ, ವರ್ಕ್ ಒತ್ತಡ ಸಹ ಆಗಲ್ಲ, ನನ್ನ ಮಕ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ, ಇಲ್ಲೇ ಇದ್ರೆ ತುಂಬಾ ತೊಂದರೆಗೆ ಸಿಕ್ಕಾಕೋತೀನಿ ಅಂತೇಳಿ ಅಲ್ಲಿಂದ ಹೊರಗಡೆ ಬಂದೆ. ಹೊರಗಡೆ ಬಂದಾಗಲೇ ಆಯ್ತು 14 ವರ್ಷ, 14 ವರ್ಷ, 15 ವರ್ಷನೇ ಆಗೋಯ್ತು ಅಂತ ಇಟ್ಕೊಳ್ಳಿ. 15 ವರ್ಷದಿಂದ ನಾನು 15 ವರ್ಷದಿಂದ ಆಚೆ ಬಂದಿದ್ದು. 14 ವರ್ಷದಿಂದ ಮೇಕೆ ಸಾಕಾಣಿಕೆನಲ್ಲೇ ಇದ್ದೀನಿ. ಅದಕ್ಕೆ ಮುಂಚೆ 1 ವರ್ಷ ನಾನು ವ್ಯವಸಾಯ ಮಾಡ್ಲಿಕ್ಕೆ ಹೋದೆ. ವ್ಯವಸಾಯದಲ್ಲಿ ತುಂಬ ಹೊಡೆತ ತಿಂದೆ. ಟೊಮೊಟೊ ಬೆಳೆಯಕ್ಕೆ ಹೋದೆ, ಸುಮಾರು ಒಂದು ಹೇಳಲಿಕ್ಕಾಗಲ್ಲ ಅಷ್ಟು ಲಾಸ್ ಆಯಿತು. ಅದು ಕ್ಯಾಪ್ಸಿಕಮ್ ಮಾಡಕ್ಕೆ ಹೋದೆ, ಕ್ಯಾಪ್ಸಿಕಮಲ್ಲಿ ಒಂದಷ್ಟು ಹೋಯ್ತು. ದ್ರಾಕ್ಷಿ ಮಾಡಕ್ಕೆ ಹೋದ್ವಿ, ದ್ರಾಕ್ಷಿನಲ್ಲಿ ಒಂದಷ್ಟು ಕಳ್ಕೊಂಡೆ. ವ್ಯವಸಾಯ ಅಂತ ಬಂದಾಗ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಕಳ್ಕೊಂಡಿದ್ದೀನಿ. ನಾನು ಕೈ ಹಿಡಿದಿದ್ದು ಬೀಟಲ್. ಓಕೆ ಓಕೆ ಓಕೆ. ಈ ಯಾರು ಪ್ರೇರಣೆ ಯಾರು ಸರ್ ತಮಗೆ? ಇದೇ ಕುರಿ ಸಾಕಾಣಿಕೆನ, ಈ ಬೀಟಲ್ ಸಾಕಾಣಿಕೆನ ಮಾಡ್ಬೇಕಂತ ಪ್ರೇರಣೆ ಯಾರು ನಿಮಗೆ? ಪ್ರೇರಣೆ ಅಂತ ಇಲ್ಲ, ನಾನು ಮಾಡ್ತಾ ಇದ್ದಿದ್ದು ಕೆಲಸ ಬಂದು ಲೈಫ್ ಸ್ಟಾಕ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ನನಗೆ ಈ ಪ್ರಾಣಿ ಪಕ್ಷಿಗಳ ಮೇಲೆ ಬಹಳ ಪ್ರೀತಿ ಇತ್ತು. ನಾನು ಜಾಬ್ ಮಾಡಬೇಕಾದ್ರೂ ನನ್ನ ಹತ್ರ ಪಕ್ಷಿಗಳಿದ್ವು, ಪ್ರಾಣಿಗಳು ಸಾಕ್ಬೋದು. ಹಂಗಾಗಿ ನನಗೆ ಊಟದಾಗಿಂದನೂ ಪ್ರಾಣಿಗಳ ಮೇಲೆ ಅತಿಯಾದ ಆಸೆ ಇತ್ತು. ಹಾಗಂತ ಹೇಳ್ಬಿಟ್ಟು ನಾನು ಇಷ್ಟು ಬಲ್ಕಾಗಿ ಹೋಗ್ತೀನಿ ಅಂತ ತಿಳ್ಕೊಂಡಿರ್ಲಿಲ್ಲ. ಯಾವಾಗ ವ್ಯವಸಾಯದಲ್ಲಿ ತುಂಬಾ ನಷ್ಟವನ್ನು ಅನುಭವಿಸಿದ್ನೋ ಆವಾಗ ಹತಾಶೆಗೀಡಾದೆ. ನಾನು ಮತ್ತೆ ವರ್ಕ್ಗೆ ಹೋಗ್ಬೇಕಾ, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆವಾಗ ನಮ್ಮ ಮನೇಲಿ ಹೇಳಿದ್ರು, ಇಲ್ಲ ನೀವು ಜಾಬ್ಗೆ ಹೋಗ್ಬಿಡಿ, ಇದೆಲ್ಲ ಆಗಲ್ಲ ನಮಗೆ, ಮತ್ತೆ ಜಾಬ್ಗೆ ಹೋಗ್ಬಿಡಿ ಅಂತ ಹೇಳಿದ್ರು. ನನಗೆ ಒಂದು ಸರಿ ಬಿಟ್ಟು ಬಂದಿದ್ದಾದ್ಮೇಲೆ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಆವಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ವ್ಯವಸಾಯನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿದ್ದೆ. ನನ್ನ ಹತ್ರ ಒಂದೇ ಒಂದು ಮೇಕೆ ಬೈ ಮಾಡಬೇಕಾದ್ರೂ ದುಡ್ಡು ಇರಲಿಲ್ಲ. ಆಕ್ಚುಲಿ ನಮ್ಮ ಮಿಸಸ್ ಹತ್ರ ಒಂದು ಒಡವೆ ತಗೊಂಡೋಗಿ ಅದನ್ನ ಬ್ಯಾಂಕಲ್ಲಿ ಇಟ್ಟು ಅದರಿಂದ ಖರೀದಿ ಮಾಡಿದ್ದು ಒಂದೇ ಒಂದು ಮೇಕೆಯನ್ನು. ಒಂದು ಮೇಕೆ ತಗೊಂಡ್ಬಂದು ಅದರಲ್ಲಿ ಇಂಪ್ರೂವ್ ಆಗ್ತೀನಿ ಅಂದರೆ ಮುಂದಕ್ಕೆ ಹೋಗಿ ಅಂತ ಹೇಳಿದ್ರು. ಆಗ ಆ ಒಂದು ಮೇಕೆಯಿಂದ ಇವತ್ತು ಇಷ್ಟು ಸಾಮ್ರಾಜ್ಯ ಕಟ್ಕೊಂಡು. ಎಷ್ಟಿದೆ ಸರ್ ಈಗ? ಈಗ 180 ಇದೆ, 350-400 ತನಕ ಇರುತ್ತೆ. ಲಾಸ್ಟ್ ವೀಕ್ ಬಂದು ನಮಗೆ 280 ಇತ್ತು. ಬರ್ತಾ ಇರುತ್ತೆ, ಸೇಲ್ ಆಗ್ತಾ. ದೊಡ್ಡದನ್ನು ಅನಿಮಲ್ ಮಾರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ನಾ ಸ್ಟಾರ್ಟ್ ಮಾಡಿದ್ದು ಒಂದು ಅನಿಮಲ್ ಇಂದ ಇವತ್ತು ಇಷ್ಟು ಸಾಮ್ರಾಜ್ಯ ಕಟ್ಕೊಂಡು. 100-180 ಅಟ್ ಪ್ರೆಸೆಂಟ್ 150, 350. ಹೌದು, 350-400 ತನಕ ಇರುತ್ತೆ ನಮ್ಮ ಯಾವಾಗ್ಲೂ. ಈಗ ಮತ್ತೆ ಪ್ರಶ್ನೆಗಳು ಉದ್ಭವ ಆಗ್ತಿದೆ ಸರ್. ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಈಗ ಕುರಿ ಸಾಕಾಣಿಕೆ ಮಾಡ್ಬೇಕು, ಇಲ್ಲ ಬೀಟಲ್ ಸಾಕಾಣಿಕೆ ಮಾಡ್ಬೇಕಂದ್ರೆ ನಾನು ಏನೇನ್ ಕ್ರಮಗಳನ್ನ ಕೈಗೊಳ್ಬೇಕು, ಮೂಲಭೂತ ಸೌಕರ್ಯ ಎಷ್ಟಿರ್ಬೇಕು, ಆಮೇಲೆ ನಾನು ಯಾವ ತರ ಮಾಡ್ಕೊಂಡ್ರೆ ನನಗೆ ಬೆಟರ್? ಇಲ್ಲ, ಫಸ್ಟ್ ಏನಾಗುತ್ತೆ ನೋಡಿ, ಎಲ್ಲರಿಗೂ ಹೇಳೋದು ಇಷ್ಟೇ. ನಾನು ಹೇಳಿದೆ, ಈಗ ನಾನು ಒಂದು ಅನಿಮಲ್ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಯಾರು ಅಷ್ಟೇ ನಾನು 100 ಅನಿಮಲ್ಸ್ ಹಾಕ್ತೀನಿ, 50 ಅನಿಮಲ್ಸ್ ಹಾಕ್ತೀನಿ, 200 ಅನಿಮಲ್ಸ್ ಹಾಕ್ತೀನಿ ಅಂತ ಹೋಗ್ಬೇಡಿ. ಯಾಕೆಂದ್ರೆ ಪ್ರಾಣಿಗಳ ಬಗ್ಗೆ ಗೊತ್ತಿರೋರು ಹೋಗಿ, ತೊಂದರೆ ಇಲ್ಲ. ನನಗೇನು ಗೊತ್ತಿಲ್ಲ ಸರ್, ನಾನು ಯಾವುದೋ ಐಟಿಬಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಯಾವುದೋ ಜಾಬಲ್ಲಿ ಮಾಡ್ತಾ ಇದ್ದೀನಿ, ಅಲ್ಲಿ ಬಿಟ್ಬಿಟ್ಟು ಫುಲ್ ಪ್ಲೇಡ್ಜ್ ಆಗಿ ಇದನ್ನೇ ಮಾಡಬೇಕು ಅಂತ ಬರೋರು ಅಥವಾ ರೈತರು, ಪ್ರಾರಂಭದಲ್ಲಿ ನೀವು 5-10ರಿಂದ ಸ್ಟಾರ್ಟ್ ಮಾಡಿ. 5-10ರಿಂದ ಸ್ಟಾರ್ಟ್ ಮಾಡಿಕೊಂಡು ನಿಮ್ಗೆ 6 ತಿಂಗಳು ನನಗೇನು ತೊಂದರೆ ಇಲ್ಲ, ಇದರಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಗೊತ್ತಾದರೆ ನೀವು ಹೋಗಿ 500ಕ್ಕೆ ಹೋಗಿ, ತೊಂದರೆ ಇಲ್ಲ. ರಿಚ್ ಪ್ರೋಟೀನ್ ಇರೋದ್ರಿಂದ ಅನಿಮಲ್ಸ್ ತುಂಬ ಆರೋಗ್ಯವಾಗಿರ್ತವೆ. ಒಂದು ಎರಡನೇದಾಗಿ ಇದರಲ್ಲಿ ಫೈಬರ್ ಜಾಸ್ತಿ ಇದೆ. ನಾನು ಸ್ಟಾರ್ಟ್ ಮಾಡಿದಾಗ 7,000 ರೂಪಾಯಿ ಇತ್ತು ಬರೀ, ಇವತ್ತು 20,000 ರೂಪಾಯಿ ಆಗಿದೆ. ತೊಗೊಂಡೋಗೋವಾಗ ಎಲ್ಲ ಚೆನ್ನಾಗಿ ಕಾಣ್ತವೆ. ನಿಮಗೆ ತಗೊಂಡೋಗಿದ್ದು ಆದಮೇಲೆ 15 ದಿನ ಆದಮೇಲೆ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಕುರಿನಲ್ಲಿ ಹೋಗ್ಬೋದು ಅಥವಾ ನಾಟಿ ಮೇಕೆ ಅಂತ ಹೋಗ್ಬೋದು, ಯಾವುದೇ ತಳಿನಲ್ಲಿ 3 ತಿಂಗಳಿಗೆ 15,000 ಕೊಡೋಂಥ ಮರಿ ಇಲ್ಲ. ಇದರಲ್ಲಿ 15,000ಕ್ಕೆ ಮಾರಿದ್ರು ಎಷ್ಟಾಯಿತು ಸರ್?